ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶೇಷ ವಿಷಯ ಕುಂಭರಾಶಿಯ ಸಾಡೆ ಸಾಥಿ. ನೋಡಿ, ಕುಂಭರಾಶಿಯ ಸಾಡೆ ಸಾಥಿ ಅಪಾಯಕಾರಿ ಯಾವಾಗ? ಇದು ಗೊತ್ತಿರ್ಬೇಕಲ್ಲ ಎಲ್ಲರಿಗೂ. ಇದು ಅತ್ಯಂತ ಅಪಾಯಕಾರಿಯಾಗಿರಲ್ಲ. ಅಪಾಯಕಾರಿ ಯಾವಾಗ, ಅತಿ ಅಪಾಯಕಾರಿ ಯಾವಾಗ, ಇದು ನಿಮಗೆ ಗೊತ್ತಿರಲಿ. ಮತ್ತು ಯಾರಿಗೆ ಇದು ಅತಿ ಅಪಾಯಕಾರಿ ಆಗಿರ್ತದೆ, ಇದು ನಿಮಗೆ ಗೊತ್ತಿರ್ಲಿಕ್ಕೆ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ಸಂಪೂರ್ಣ ನೋಡಿ. ಏನಪ್ಪಾ ಅಂದ್ರೆ, ಕುಂಭರಾಶಿಯವರಿಗೆ ಸಾಡೆ ಸಾತಿ ಮಾರ್ಚ್ 29, 2025ನೇ ತಾರೀಕಿಂದ ಆರಂಭ ಆಗಿದೆ. ಅದು ಸಾಡೆ ಸಾತಿ ಬಂದ್ಬಿಟ್ಟು ಬಹಳ ದಿನದಿಂದಲೇ ಆರಂಭ ಆಗಿತ್ತು, ಬಹಳ ವರ್ಷದಿಂದ. 5 ವರ್ಷ ಮುಗಿದು ಇದು 7.5 ವರ್ಷದ ಸ್ಟಾರ್ಟ್ ಆಗಿದೆ. ಕಡೆಯ ಭಾಗ, ಕಡೆಯ 2.5 ವರ್ಷ ಈಗ ನಡೀತಾ ಇದೆ. ಮೀನ ರಾಶಿಗೆ ಪ್ರವೇಶ ಮಾಡಿದ್ದಾರೆ ಶನಿದೇವರು, ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅತಿ ಅಪಾಯ ಯಾವಾಗ ಅಂದ್ರೆ ನೋಡಿ, ಯಾವ ಕುಂಭರಾಶಿಯ ಜನ ಮಾರ್ಚ್ 15ನೇ ತಾರೀಕಿಂದ ಹಿಡಿದು ಏಪ್ರಿಲ್ 15ನೇ ತಾರೀಕುವರೆಗೆ ಹೆಚ್ಚು ಕಡಿಮೆ ಮಾರ್ಚ್ 15ರಿಂದ ಏಪ್ರಿಲ್ 15 ಅಥವಾ 16ನೇ ತಾರೀಕು ಇಲ್ಲಿ ತನಕ ಹುಟ್ಟಿದವರಿಗೆ ಸೂರ್ಯ ಮೀನ ರಾಶಿಯಲ್ಲಿರ್ತಾನೆ. ಇವರಿಗೆ ಸಾಡೆ ಸಾತಿಯಲ್ಲಿ ಏನಾಗ್ತದೆ ಅಂದ್ರೆ, ಶನಿದೇವರು ಸೂರ್ಯನ ಮೇಲೆ ಸಂಚಾರವಾಗುವಾಗ, ಸೂರ್ಯ ಎಲ್ಲಿದ್ನೋ ಆ ಒಂದು ಡಿಗ್ರಿ 30 ಡಿಗ್ರಿ ಇರುತ್ತೆ. ಒಂದು ಮನೆಗೆ 30 ಡಿಗ್ರಿ, 12 ಮನೆಗೆ 30 × 12 360 ಡಿಗ್ರಿ ಇರ್ತದೆ. ಈ ಜ್ಯೋತಿಷ್ಯ ಏನ್ ಕುಂಡ್ಲಿ ಅಂತ ಹೇಳ್ತೀವಿ ಅದು. ನೋಡಿ, ಈ 30 ಡಿಗ್ರಿಯಲ್ಲಿ ಯಾವಾಗ ಸೂರ್ಯ ಗ್ರಹ ಎಲ್ಲಿರುತ್ತೋ ಆ ಡಿಗ್ರಿ ಹತ್ರವಾಗಿ ಅಥವಾ ಆ ಡಿಗ್ರಿಯಲ್ಲೇ ಸಂಚರಿಸ್ತಾ ಇದ್ದಾಗ ಶನಿದೇವರು ನಿಮಗೆ ಅತ್ಯಂತ ಅಪಾಯಕಾರಿಯಾಗಿರ್ತಾನೆ. ಅತ್ಯಂತ ಅಪಾಯಕಾರಿ, ಅದರಲ್ಲೂ ಕೂಡ ಸ್ವತಃ ನಿಮಗೆ ಅಪಾಯಕಾರಿಯಾಗಿರ್ತಾನೆ. ಮಾರ್ಚ್ 15ರಿಂದ ಏಪ್ರಿಲ್ 15ರೊಳಗೆ ಯಾರ್ಯಾರು ಹುಟ್ಟಿದ್ರು, ಸೂರ್ಯ ದೇವರು ಅಲ್ಲಿ ಮೀನ ರಾಶಿಯಲ್ಲಿ ಇರ್ತಾರೆ. ಮೀನ ರಾಶಿಯಲ್ಲಿ ಶನಿದೇವರು ಸೂರ್ಯನ ಎಲ್ಲಿರ್ತಾನೋ ಆ ಡಿಗ್ರಿಗೆ ಹತ್ರವಾಗಿ ಸಂಚಾರವಾಗುವಾಗ ಅಥವಾ ಆ ಡಿಗ್ರಿಯಲ್ಲೇ ಸಂಚಾರವಾಗುವಾಗ ನಿಮಗೆ ಅತೀ ತೊಂದರೆಯನ್ನು ತಂದೊಡ್ಡುತ್ತಾನೆ. ಇದು ಮಹಾಂತೇಶ್ ಬೀಳಗಿಯವರ ಕೇಸಲ್ಲೂ ಕೂಡ ಆಕ್ಸಿಡೆಂಟಲ್ ಇದೇ ಆಗಿದ್ದು. ನೋಡಿ, ಹತ್ರ ಆಗ್ತಾ ಬಂತು. ಸೂರ್ಯ ಹೆಚ್ಚು ಕಡಿಮೆ 12 ಡಿಗ್ರಿಯಲ್ಲಿದ್ದ, 11-12 ಡಿಗ್ರಿಯಲ್ಲಿ. ಶನಿದೇವರು ಹೆಚ್ಚು ಕಡಿಮೆ 7ರಿಂದ 8ನೇ ಡಿಗ್ರಿಗೆ ಬಂದ್ರು. ಹತ್ರ ಆದಂತೆಲ್ಲ ಆಕ್ಸಿಡೆಂಟ್ ಆಗೋಗ್ತು. ಇದೇ ನಡೆದಿದ್ದು ಅವ್ರ ಜೀವನದಲ್ಲಿ. ಹಾಗೆಯೇ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೆ, ಅವರ ಜಾತಕದಲ್ಲೂ ಕೂಡ ಅವರು ಮಕರ ರಾಶಿಯವರಾಗಿದ್ದರು. ಅವರಿಗೆ ಸಾಡೆ ಸಾತಿ ನಡೀತಾ ಇತ್ತು. ಕುಂಭ ರಾಶಿಯಲ್ಲಿ ಅವರ ಸೂರ್ಯ ದೇವರಿದ್ದಾರೆ. ಅಂದ್ರೆ ಕುಂಭ ರಾಶಿಯಲ್ಲಿ ಸೂರ್ಯನಿದ್ದಾನೆ. ನೋಡ್ಕೊಳ್ಳಿ, ಮಾರ್ಚ್ 15ರೊಳಗೆ ಅಂದ್ರೆ ಫೆಬ್ರವರಿ 15ರಿಂದ ಮಾರ್ಚ್ 15ರೊಳಗೆ ಅವರು ಹುಟ್ಟಿದ್ದಾರೆ. ಅಂದ ಮೇಲೆ ಅವರಿಗೆ ಕುಂಭ ರಾಶಿಯಲ್ಲಿ ಸೂರ್ಯ ಇದ್ದಾನೆ. ಆ ಸೂರ್ಯನ ಡಿಗ್ರಿಗೆ ಹತ್ರವಾಗಿ ಅಥವಾ ಸೂರ್ಯನ ಡಿಗ್ರಿ ಮೇಲೆ ಶನಿದೇವರು ಸಂಚಾರ ಮಾಡುವಾಗ, ನಾವು ರೈಡ್ ಅಂತ ಹೇಳ್ತೀವಿ, ಶನಿದೇವರು ಅಲ್ಲಿ ರೈಡ್ ಮಾಡ್ತಾ ಇರುವಾಗ ತುಂಬಾ ಕಷ್ಟಕ್ಕೆ ಒಳಪಟ್ಬಿಟ್ರು ಲೈಫಲ್ಲಿ ಅಲ್ವಾ. ಅದಕ್ಕೆ ಅತ್ಯಂತ ಅಪಾಯಕಾರಿ ಯಾವಾಗಪ್ಪ ಅಂದ್ರೆ, ಸೂರ್ಯನ ಮೇಲೆ ಸಂಚಾರ ಶನಿದೇವರು ಮಾಡ್ತಾ ಇದ್ದಾಗ, ಅದು ಕೂಡ ಸಾಡೆ ಸಾತಿಯಲ್ಲಿ. ಹಾಗೆಯೇ ನೋಡಿ, ಅಕಸ್ಮಾತ್ ನೋಡಿ, ಇದು ಅತ್ಯಂತ ಅಪಾಯಕಾರಿ ವಿಷಯ ಹೇಳಿದ್ದು. ಓಕೆ, ಅಪಾಯಕಾರಿ ವಿಷಯ ಯಾವಾಗ? ಇದು ಸ್ವತಃ ನಿಮಗಾಗ್ತದೆ, ಯಾವುದು ಸೂರ್ಯನ ಮೇಲೆ ಹಾದು ಹೋಗುವಾಗ ಶನಿದೇವರು. ಇನ್ನು ಅಪಾಯಕಾರಿ ನಿಮ್ಮ ಮನೆಯವರಲ್ಲಿ. ನೋಡಿ, ನಿಮಗೆ ಕುಂಭ ರಾಶಿ ಇತ್ತು, ನಿಮಗೆ ಸಾಡೆ ಸಾತಿ ನಡೀತಾ ಇದೆ. ಅಕಸ್ಮಾತ್ ನಿಮ್ಮ ಮೀನ ರಾಶಿಯಲ್ಲಿ ರಾಹುವೋ ಅಥವಾ ಕೇತುವೋ ಇದ್ರೆ, ಮೀನ ರಾಶಿಯಲ್ಲಿ ರಾಹುಗ್ರಹ ಅಥವಾ ಕೇತುಗ್ರಹ ಅಥವಾ ಮಂಗಳ ಗ್ರಹ ಇದ್ರೆ, ನೋಡಿ, ಮಂಗಳ ಗ್ರಹ ಇದ್ದರೂ ಕೂಡ ನಿಮಗೆ ಹೆಚ್ಚು ತೊಂದರೆ ಆಗ್ತದೆ. ಅದನ್ನೊಂದು ನೆನ್ಪಿಟ್ಕೊಳ್ಳಿ.
ಮತ್ತೊಮ್ಮೆ ಹೇಳ್ತೇನೆ, ಅದು ಕೂಡ ಅತ್ಯಂತ ಅಪಾಯಕಾರಿಯೇ ಆಗ್ತದೆ ನಿಮಗೆ. ಮಂಗಳ ಗ್ರಹ ಎಲ್ಲಿದೆ ಆ ಡಿಗ್ರಿಯ ಮೇಲೆ ಅಥವಾ ಆ ಡಿಗ್ರಿಗೆ ಹತ್ರ ಆದ್ರೆ ಅಥವಾ ಆ ಡಿಗ್ರಿಗೆ ಶನಿದೇವರು ಹಾದು ಹೋಗುವಾಗ ನಿಮಗೆ ಅತ್ಯಂತ ತೊಂದರೆಯಾಗಬಹುದು. ನೆನ್ಪಿಟ್ಕೊಳ್ಳಿ. ಯಾರ್ಯಾರಿಗೆ ಮೀನ ರಾಶಿಯಲ್ಲಿ ಸೂರ್ಯ ಇದ್ದಾನೆ, ಮಂಗಳ ಗ್ರಹ ಇದ್ದಾನೆ ನೋಡ್ಕೊಳ್ಳಿ. ಮತ್ತೆ ಇದರಿಂದ ಎಲ್ಲರಿಗೂ ಹಿಂಗೆ ಆಗುತ್ತಾ, ತಪ್ಸ್ಕೊಳಕ್ ಆಗಲ್ವಾ ಅಂತ ಕೇಳಿದ್ರೆ, ನೋಡಿ ಎಲ್ಲರಿಗೂ ಆಗಲ್ಲ. ಯಾರು ಹಿಂದಿನ ಜನ್ಮದ ಕರ್ಮವನ್ನು ಹೊತ್ಕೊಂಡ್ ಬಂದಿದ್ದಾರೆ, ಪಾಪ ಕರ್ಮವನ್ನು, ಅವರಿಗೆ ಹೆಚ್ಚು ಎಫೆಕ್ಟ್ ಆಗ್ತದೆ. ಯಾರು ಹಿಂದಿನ ಜನ್ಮದಲ್ಲೂ ಮತ್ತು ಇಹ ಜನ್ಮದಲ್ಲೂ ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ ಅವರು ಇದರಿಂದ ತಪ್ಪಿಸ್ಕೊಳ್ತಾರೆ, ಅವ್ರಿಗೆ ಒಳ್ಳೇದನ್ನೇ ಮಾಡ್ತಾರೆ ಶನಿದೇವರು. ಮತ್ತೆ ಹಾಗಾದ್ರೆ ಆ ಮೀನ ರಾಶಿಯಲ್ಲಿ ರಾಹು ಇದ್ರೆ, ಕೇತು ಇದ್ರೆ ಏನಾಗ್ತದೆ ಅಂದ್ರೆ, ನೋಡಿ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ, ತಂದೆಗೋ ತಾಯಿಗೋ ಯಾರಿಗಾದ್ರೂ ಎಫೆಕ್ಟ್ ಆಗಬಹುದು. ಯಾರಿಗಾದ್ರೂ ಮನೆಯಲ್ಲಿ ಯಾರಿಗಾದ್ರೂ ಕುಟುಂಬದಲ್ಲಿ ಯಾರಿಗಾದ್ರೂ ತೊಂದರೆ ಆಗಬಹುದು. ನೋಡ್ಕೊಳ್ಳಿ. ರಾಹು ಕೇತು ಇದ್ರೆ ನೋಡಿ, ಸೂರ್ಯ ಇದ್ರೆ ಕುಜ ಇದ್ರೆ ನಿಮಗೆ ತೊಂದರೆ ಆಗಬಹುದು. ರಾಹು ಕೇತು ಇದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ತೊಂದರೆ ಆಗಬಹುದು. ಕುಂಭ ರಾಶಿಯವರು ಯಾರ್ಯಾರು ನಿಮ್ಮ ಗ್ರಹಗಳು ಮೀನ ರಾಶಿಯಲ್ಲಿ ಯಾವುದಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಅಕಸ್ಮಾತ್ ಒಳ್ಳೆ ಗ್ರಹ ಇದ್ಬಿಟ್ರೆ, ಗುರು ಗ್ರಹ, ಶುಕ್ರ ಗ್ರಹ, ಬುಧ ಗ್ರಹ ಹೀಗಿದ್ರೆ ಏನಾಗ್ತದೆ? ಹೀಗಿದ್ರೆ ನೋಡಿ, ಭಗವಂತ ಅಲ್ಲಿ ಗುರುವಿನ ಅನುಗ್ರಹದಿಂದ ಅಷ್ಟೇನು ನಿಮಗೆ ಕಷ್ಟ ಬಂದು ಒಡ್ಡುವುದಿಲ್ಲ. ಕಷ್ಟ ನಿಮಗೆ ಅಷ್ಟಾಗಿ ಬರೋದಿಲ್ಲ. ಯಾಕಂದ್ರೆ ಗುರುವಿನ ರಕ್ಷಣೆ ಇರ್ತದೆ, ಬುಧನ ರಕ್ಷಣೆ ಇರ್ತದೆ, ಶುಕ್ರನ ರಕ್ಷಣೆ ಇರ್ತದೆ. ಅವೆಲ್ಲವೂ ಕೂಡ ಶನಿದೇವರ ಮಿತ್ರ ಗ್ರಹಗಳು. ಸೂರ್ಯ ಮಂಗಳ ಆದ್ರೆ ಇವು ಶತ್ರು ಗ್ರಹಗಳಾಗಿರ್ತವೆ. ಅದಕ್ಕಾಗಿ ನಿಮಗೆ ತೊಂದರೆಯನ್ನ, ಅತ್ಯಂತ ಅಪಾಯಕಾರಿ ತೊಂದರೆಯನ್ನ ತಂದೊಡ್ಡಬಹುದು. ಅವರವರ ಪಾಪ ಪುಣ್ಯಗಳಿಗೆ ಅದು ಡಿಪೆಂಡ್ ಆಗಿರ್ತದೆ. ನೋಡಿ, ಸಾಡೆ ಸಾತಿ ಅತ್ಯಂತ ಭಯ ಪಡೋ ವಿಷಯ ಅಲ್ಲ, ಆದ್ರೂ ಕೂಡ ಕೇರ್ಫುಲ್ ಆಗಿರೋ ವಿಷಯ, ಎಚ್ಚರದಿಂದ ಇರುವ ವಿಷಯ. ಭಯ ಪಡಿಸೋ ಅವಶ್ಯಕತೆ ಇಲ್ಲ. ನಮ್ಮ ಉದ್ದೇಶ ಭಯ ಪಡಿಸೋದಲ್ಲ, ನಿಮಗೆ ಎಚ್ಚರಿಸೋದು ಮಾತ್ರ. ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರೊಳಗೆ ಹುಟ್ಟಿದ್ದೀರಾ ಅವರಿಗೆ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗ್ತದೆ. ಸೂರ್ಯ ಅಲ್ಲಿರ್ತಾನೆ ಕುಂಭ ರಾಶಿಯವರಿಗೆ. ನೋಡ್ಕೊಳ್ಳಿ, ಇದನ್ನ ನೀವು ನಿವಾರಿಸ್ಕೋಬೇಕು. ಏನ್ ಮಾಡ್ಬೇಕು ಇದರಿಂದ ಒಂದು ಶನಿದೇವರ ಅನುಗ್ರಹ ಪಡಿಲಿಕ್ಕೆ ಅಂತಂದ್ರೆ, ನೋಡಿ, ಇದು ದಾನದಿಂದ ಮಾತ್ರ ಸಾಧ್ಯ. ನೀವು ತುಂಬಾ ಸಾವುಕಾರಪ್ಪ, ಶ್ರೀಮಂತರು, ನಾವು ಹೋಮನೇ ಮಾಡಿಸ್ಬಿಡ್ತೇವೆ ಅಂದ್ರೆ ಆಗಲ್ಲ. ಇದು ಹೋಮದಿಂದ ಆಗಲ್ಲ, ಇದು ದಾನದಿಂದ ಮಾತ್ರ ಸಾಧ್ಯ. ಯಾವಾಗ ಮೀನ ರಾಶಿಯಲ್ಲಿ ಶನಿದೇವರು ಇರ್ತಾರೆ ನೋಡಿ, ಯಾರ್ಯಾರಿಗೆ ಮೀನ ರಾಶಿಯಲ್ಲಿ ಶನಿದೇವರು ಇದ್ದಾರೆ ಅಥವಾ ಜಲ ತತ್ವದಲ್ಲಿ ಶನಿದೇವರು ಬರ್ತಾರೆ, ನೀವು ದಾನವನ್ನು ಮಾಡ್ಬೇಕಾಗ್ತದೆ. ಕಪ್ಪು ಎಳ್ಳು ದಾನ, ಕಪ್ಪು ವಸ್ತ್ರ ದಾನ, ಸಾಧ್ಯವಾದರೆ ಪುಳಿಯೋಗರೆಯನ್ನೇ ದಾನ ಮಾಡಿಬಿಡಿ. ಇದರಿಂದ ನಿಮಗೆ ಶನಿದೇವರು ಏನ್ ಕಷ್ಟ ಕೊಡ್ತಾನೆ ನೋಡಿ, ಒಂದಡಿಗೆ ಧುತ್ತನೆ ಕಷ್ಟ, ಆಕಾಶವೇ ಮುಗಿಲೇ ತಲೆ ಮೇಲೆ ಬೀಳೋ ಬದಲು ನೋಡಿ, ಒಂದು ಇನ್ಸ್ಟಾಲ್ಮೆಂಟ್ ನಲ್ಲಿ ಕಷ್ಟ ಬಂದ್ರೆ ಅಂತ ತಡ್ಕೋಬಹುದು. ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಕಂತು ಕಂತಿನಲ್ಲಿ ಕಷ್ಟ ಬಂದ್ರೆ ನೀವು ತಡ್ಕೋಬಹುದು. ಒಮ್ಮೆಟಿಗೆ ಬೆಟ್ಟದಷ್ಟು ಕಷ್ಟ ಬಂದ್ರೆ ತಡ್ಕಣಕ್ಕಾಗಲ್ಲ. ಅದಕ್ಕಾಗಿ ನೀವು ಕಪ್ಪು ಎಳ್ಳು ದಾನ, ಕಪ್ಪು ವಸ್ತ್ರದಾನ, ಸಾಧ್ಯವಾದ್ರೆ ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಅಥವಾ ಅನಾಥರಿಗೆ ಅಥವಾ ಅಸಹಾಯಕರಿಗೆ, ವಿಶೇಷ ಚೇತನರಿಗೆ ಸಹಾಯ ಮಾಡಿ. ಅದರಲ್ಲೂ ಕೂಡ ಈ 3 ವಸ್ತುಗಳನ್ನು ದಾನ ಮಾಡಿ, ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ದಾನ ಮಾಡಿ. ಇದರಿಂದ ಅವರು ತೃಪ್ತರಾದ್ರೆ ಶನಿದೇವರ ಅನುಗ್ರಹ, ಆಶೀರ್ವಾದ, ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಕುಂಭರಾಶಿ ಸಾಡೆ ಸಾತಿ ನೋಡಿ, ದಾನದಿಂದ ಕಪ್ಪು ಎಳ್ಳು ದಾನ, ಕಪ್ಪು ವಸ್ತ್ರ ದಾನ ಇಷ್ಟು ಮಾಡೋದು ಕಲ್ತ್ಕೊಳ್ಳಿ. ಇದರಿಂದ ನೀವು ಒಂದು ರಕ್ಷಣೆಯನ್ನ ಪಡ್ಕೋಬಹುದು. ನೋಡಿ, ಏಟು ಬೀಳೋದು ಗ್ಯಾರಂಟಿ. ಹೆಲ್ಮೆಟ್ ಹಾಕೊಂಡು ಅಕಸ್ಮಾತ್ ಪ್ಯಾಡ್ ಹಾಕೊಂಡಿದ್ರೆ ನೋಡಿ ಕಡಿಮೆ ಏಟು ಬೀಳುತ್ತಲ್ವಾ, ಹಾಗೆ ಇದು ದಾನ ಮಾಡಿ ಇದರಿಂದ ಸ್ವಲ್ಪ ರಕ್ಷಣೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ನ ಮೂಲ ಉದ್ದೇಶ, ಯಾರ್ಯಾರು ವಾಮಾಚಾರದ ತೊಂದರೆಗೆ ಒಳಪಟ್ಟಿದ್ದೀರಾ ಆ ತೊಂದರೆಯಿಂದ ನಿಮ್ಮನ್ನು ಹೊರಗೆ ತಗೊಂಡ್ಬರೋದೇ ನಮ್ಮ ಮೂಲ ಉದ್ದೇಶ. ಯಾಕಪ್ಪ ಇದನ್ನ ಪದೇ ಪದೇ ಹೇಳ್ತೀನಿ ಅಂದ್ರೆ,
ತುಂಬಾ ರಿಸರ್ಚ್ ಮಾಡಿಬಿಟ್ಟಿದ್ದೇನೆ. ಈ ವಾಮಾಚಾರದ ವಿರುದ್ಧ, ಈ ದುಷ್ಟಶಕ್ತಿ ಆತ್ಮಗಳ ಪ್ರಯೋಗದ ವಿರುದ್ಧ ಹೇಗೆ ಹೋರಾಡೋದು, ಅದು ಕೂಡ ಕಡಿಮೆ ಖರ್ಚಿನಲ್ಲೇ, ಅದು ಕೂಡ ಮನೆಯಲ್ಲಿಯೇ. ಯಾವ ಮಂತ್ರ ಧ್ಯಾನ ಮಾಡಿದ್ರೆ ಇದರ ವಿರುದ್ಧ ಶಕ್ತಿಯನ್ನು ಪಡ್ಕೋಬಹುದು, ಯಾವ ದೇವಾಲಯಕ್ಕೆ ಹೋದ್ರೆ ಇದ್ರ ವಿರುದ್ಧ ಹೋರಾಡಿ ಈ ವಾಮಾಚಾರ ದೋಷವನ್ನು ತಗ್ಗಿಸ್ಬೋದು ಅಂತ ತುಂಬಾ ರಿಸರ್ಚ್ ಮಾಡಿದ್ದೇನೆ. ನಾನ್ ನಿಮಗೆ ತಿಳಿಸ್ತೇನೆ, ಸೂಕ್ತ ಸಲಹೆಯನ್ನು ನೀಡುತ್ತೇನೆ. ಸಾಕಷ್ಟು ಜನ ಕರೆ ಮಾಡಿ ಅದರ ಫಲವನ್ನ ಪಡ್ಕೊಂಡಿದ್ದಾರೆ. ಸದುಪಯೋಗ ನೀವು ಕೂಡ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಶುಭವಾಗಲಿ.